Hi, hello everyone. A very warm good evening, my dear friends. Today I have a question for you people. VSKV 2018 question paper. I am going to solve. First, look at the question. First, you people, better you screenshot the while playing the video. Question number 1 here, VSKUB or VSKD 2018. ಪ್ರೀತಿಯ ಸ್ನೇಹಿತರೆ, ಇವತ್ತು ನಾನು 2018 ಕ್ವಶನ್ ಪೇಪರ್ VSK ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ನೀವು ಕ್ವಶನನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ನಾನು ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ ನಂತರ ನಿಮಗೆ ಇಟ್ ವಿಲ್ ಹೆಲ್ಪ್ ಯು. ಫಸ್ಟ್ ಯು ಸ್ಕ್ರೀನ್ಶಾಟ್ ದ ಕ್ವಶನ್, ದೆನ್ ಐ ವಿಲ್ ಪೋಸ್ಟ್ ದಿಸ್ ಆನ್ಸರ್ ಇನ್ ದ ವೈಟ್ ಬೋರ್ಡ್. Then you can easy to understand. Look at the question. Date of purchase, house 1, 1997. The house was purchased on 1997. Then house 2 purchased 2000, December 2000. The cost of acquisition 1,90,000 in 1997, but 2,50,000 for second house. 2,50,000 for second house. Here fair market value is given. So 1,90,000, 1,75,000, whichever is higher. So here 1,90,000 is higher than fair market value. So instead of fair market value, so we have to opt 1,90,000 for calculation. ಅಂದರೆ 1,75,000 ರೂಪಾಯಿಗಿಂತ 1,90,000 ರೂಪಾಯಿನೇ ಕಾಸ್ಟ್ ಆಫ್ ಅಕ್ವಿಜಿಷನ್ ಜಾಸ್ತಿ ಇದೆ. ಸೊ ಇಲ್ಲಿ 1,90,000 ತೊಗೋಬೇಕು. ಈ 1,90,000 ಕೊಂಡ್ಕೊಂಡಿರೋದು ಯಾವಾಗ? 1997. ಈ 1997 ಕೆಳಗಡೆ ಇಂಡೆಕ್ಸ್ ಇಲ್ಲ. ಕೆಳಗಡೆ ಇಂಡೆಕ್ಸ್ ಸ್ಟಾರ್ಟ್ ಆಗಿರೋದು 2001 ಮತ್ತು 2. Basically the indexes are started from 2001, but cost of purchase or cost of acquisition 1,90,000 was 1997, but here 1997 index is not given. We presumed that 100 is to be taken denominator, but preceding year index 280 divided by 100, but here index started from 2001. ಇಲ್ಲಿ ಇಂಡೆಕ್ಸು 1997 ಕೊಟ್ಟಿಲ್ಲ, ಬಟ್ 2001 ಇಂಡೆಕ್ಸ್ ಸ್ಟಾರ್ಟ್ ಆಗಿದೆ. ನಾವು ತೊಗೋಬೇಕಾಗಿರೋದು ಎಲ್ಲಿಂದ ತೊಗೋಬೇಕು? 1997 ಇಂಡೆಕ್ಸ್ ಇಲ್ಲಿ ಕೊಟ್ಟಿಲ್ಲ ಅಂದರೆ ನೀವೇನು ಮಾಡಬೇಕು? ಅಸ್ಯೂಮ್ಡ್ 100 ತೊಗೋಬೇಕು. ಯಾಕಂದರೆ ಪ್ರತಿ ಸಾತಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರ್ತಿತ್ತು, ಕಾಸ್ಟ್ ಆಫ್ ಅಕ್ವಿಜಿಷನ್ ಕಡಿಮೆ ಇರ್ತಿತ್ತು. ಸೊ ಹಾಗಾಗಿ ಇವತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇದೆ, ಬಟ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಜಾಸ್ತಿ ಇದೆ. ಸೊ ಕಾಸ್ಟ್ ಆಫ್ ಅಕ್ವಿಜಿಷನ್ ತೊಗೊಂಡ್ರೆ 280 ಕಾಮನ್ ಇಂದಲೂ ವರ್ಷಕ್ಕೆ ತೊಗೊಳ್ತೀರಿ. 1997 100 ಹಾಕ್ಕೊಳ್ರಿ. ನೆಕ್ಸ್ಟ್ ಸೇಮ್ ಹಿಯರ್ ಹೌಸ್ 2 2,50,000, 3,50,000, whichever is higher. 3,50,000 is higher than 2,50,000. So 3,50,000 on 1/4/2001 ಅಂದಾಗ, ಸೊ 3,50,000 ಇಂಟು 280 ಇಂಟು 100 ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಸಿಕ್ಬಿಡುತ್ತೆ. ಸೊ ಈ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ 2004, 2005. ಸೊ ಇದನ್ನು ಕನ್ಸಿಡರ್ ಮಾಡಬೇಕು. 56,500, ನೆಕ್ಸ್ಟ್ 71,100. ಸೊ 2004 ಮತ್ತು 2005 ಇಂಡೆಕ್ಸ್. ಸೊ 2004-2005 ಇಂಡೆಕ್ಸ್ ಇಲ್ಲಿ ಎಷ್ಟಿದೆ? 113 ಇಂಡೆಕ್ಸ್ ಇದೆ. ಸೊ 113 ಇಂಡೆಕ್ಸನ್ನು ಬೇಸಾಗಿ ಇಟ್ಕೋಬೇಕು. ಇದು ಈಸಿ ಇದೆ. ಸೊ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ 15 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ 56,500 ಇಂಟು 280 divided by 113, 79,100 ಇಂಟು 280 divided by 113 ಮಾಡಿಕೊಂಡ್ರೆ ನಿಮ್ಮ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಬರ್ತದೆ. ಸೇಲ್ ಪ್ರೊಸೀಡ್ಸ್ ಆಫ್ ಅಸೆಟ್ಸ್ 24,14,500, 46,61,200 is ಸೇಲ್ ಪ್ರೊಸೀಡ್ಸ್ ಆಫ್ ರೆಸ್ಪೆಕ್ಟಿವ್ ಅಸೆಟ್ಸ್. ಇದು ಸೇಲ್ ಪ್ರೊಸೀಡ್ಸ್ ಇದೆ. ಸೊ ಸೇಲ್ ಪ್ರೊಸೀಡ್ಸ್ನ ಬೇಸಾಗಿ ಇಟ್ಕೋಬೇಕು. ಜೊತೆಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಫಸ್ಟ್ ಸೇಲ್ ಪ್ರೊಸೀಡ್ಸ್ ಆಫ್ ಅಸೆಟ್ಸನ್ನು ಬೇಸಾಗಿ ಇಟ್ಟುಕೊಂಡು ಕೆಳಗಡೆ ಕಾಸ್ಟ್ ಆಫ್ ಅಕ್ವಿಜಿಷನ್ ಮತ್ತು ಜೊತೆಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನಾದರೂ ಇದ್ದರೆ ಅದನ್ನು ಮೈನಸ್ ಮಾಡಬೇಕು. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇಸ್ ಗಿವನ್ 2,000 ಫಾರ್ ಹೌಸ್ 1, 2,000 to 6,000 for second house number 2. So there is no new house purchases, no deductions, no exemptions here. 2,000 respective amount ಅಲ್ಲಿ ಮೈನಸ್ ಮಾಡಬೇಕು. 24,14,500 ಅಲ್ಲಿ 6,000 ಅನ್ನು 43,61,000 ಅಲ್ಲಿ ಮೈನಸ್ ಮಾಡಬೇಕು. ಅದಾದ ನಂತರ ಕಾಸ್ಟ್ ಆಫ್ ಅಕ್ವಿಜಿಷನ್, ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ತೊಗೊಂಡು ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ತೊಗೊಂಡು ಲೆಸ್ ಮಾಡ್ತಾ ಹೋಗಬೇಕು. ಅಬ್ಸರ್ವ್ ದ ಬೋರ್ಡ್. ಓಕೆ, after completion of question explaining or question way of presenting, how to present the answer in the whiteboard, I will explain. I could explain on total
which question is arised in 2018 ಅಂದ್ರೆ 2018ರ ಕ್ವೆಶ್ಚನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಕ್ವೆಶ್ಚನ್ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು. ಇವಾಗ ಆನ್ಸರ್ ಅನ್ನು ಬಿಡಿಸ್ತಾ ಹೋಗೋಣ. ಸೊ ಫಸ್ಟ್ ಒನ್ ಇದು VSKB 2018 ಕ್ವೆಶ್ಚನ್ ಪೇಪರ್. ಸೊ ಫಸ್ಟ್ ಒನ್ ಸೇಲ್ ಪ್ರೊಸೀಡ್ಸ್ ಆಫ್ ಹೌಸ್ 1. ಲುಕ್ ಅಟ್ ದ ಕ್ವೆಶ್ಚನ್. ಯಾರು ಕ್ವೆಶ್ಚನ್ ಅನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಂಡಿದ್ರೆ ಅದ್ರ ಜೊತೆಗೆ ನೋಡ್ಕೊಂತ ಹೋದ್ರೆ ಕ್ವೆಶ್ಚನ್ ಆನ್ಸರ್ ನಿಮಗೆ ಗೊತ್ತಾಗ್ತದೆ. ಸೊ ಸೇಲ್ ಪ್ರೊಸೀಡ್ಸ್ ಆಫ್ ಹೌಸ್ 1. ಸೊ ಸೇಲ್ ಪ್ರೊಸೀಡ್ಸ್ ಆಫ್ ಹೌಸ್ 1 is in the year 2018 and 19 of 24,14,500. So this is the sale proceeds of house 1. Is there any selling expenses? Is there any selling expenses? Look at the selling expenses is given in the question last. Registration and legal fees. Registration and legal fees. Registration and legal fees is given in the question 2000. So you can directly enter here. So who could screenshot the question, then those people only can easy to understand this answer. ಯಾರು ವಿಡಿಯೋ ಪ್ಲೇ ಆಗೋ ಟೈಮಲ್ಲಿ ಕ್ವಶನ್ ಅನ್ನ ಸ್ಕ್ರೀನ್ ಶಾಟ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಫಸ್ಟು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಸೊ ದೆನ್ ಓನ್ಲಿ ಯು ಕ್ಯಾನ್ ಯೂಸ್ ಇಟ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರೆಸೆಂಟೇಷನ್. 24,14,500 minus 2,000. 24,12,500. This is the net consideration. Net consideration. Next, after finding net consideration, less cost of acquisition. Cost of acquisition, put inner column. Cost of acquisition is given 1,90,000. 1,90,000 in the year May 1997. ORR, fair market value. Fair market value 2001 year, 2001, in the year 2001, 1,75,000. 1,75,000. So among these, whichever is higher, whichever is higher, 1,90,000. So this is the whichever is higher, but fair market value is less than the cost of acquisition. But here 1997 indexation not given in the question. We presume to take 100. I mean ಇಲ್ಲಿ 1997 ಇಂಡೆಕ್ಸ್ ಜಾಸ್ತಿ ಇದೆ. 2001 ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಜಾಸ್ತಿ ಇದೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ನಾವು. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಜಾಸ್ತಿ ಇರೋದ್ರಿಂದ 1997 ಕೆಳಗಡೆ ಕ್ವಶನ್ ಅಲ್ಲಿ ಇಂಡೆಕ್ಸ್ ಕೊಟ್ಟಿಲ್ಲ. ಸೊ ಆವಾಗ ಏನು ಮಾಡಬೇಕು, 100 ನೀವು ಅಸ್ಯೂಮ್ಡ್ ಆಗಿ ತಗೊಳ್ಳೇಬೇಕು. Indexed cost of acquisition, the cost of inflation index 1,90,000. So preceding year or previous year or previous financial year, I mean last year index 280 divided by 100. 1,90,000 into 280 divided by 100. 5,32,000. 5,32,000 after converting indexed cost. 5,32,000. Next, another point is there in the question. Look at the question. Cost of improvement is given. Less cost of improvement
Cost of improvement made in the year 2005 and 4, 2004 and 5, 2004 and 5. So cost of acquisition in the year 2004 and 5, 56,500. 56,500. The 56,500 should be converted into indexed cost or indexation. So indexed cost is equal to 56,500 into preceding year index divided by, this is 56,500 divided by 2004 and 5 index was 130. The indexation cost will be 1,40,000. 1,40,000. I put outer column. Okay, this is over. Okay, 24,12,500 minus 5,32,000 minus 1 lakh. This is 5,32,000 minus 1,40,000. The balance will be long-term capital gain on house 1. Long-term capital gain on house 1. LTCZ on house 1. What was the amount? I thought, did I use the calculator and 17,40,500. Use the calculator and get the answer or find the answer. Calculator use ಮಾಡಿ. So ಇವೆರಡನ್ನ ಸೊ ಇನ್ನರ್ ಕಾಲಮ್ ಇಂಡೆಕ್ಸೇಷನ್ ಕನ್ವರ್ಟ್ ಮಾಡಿ ಇದನ್ನ ಔಟರ್ ಕಾಲಮ್ ಹಾಕಿದೆ. ಇದನ್ನ ಇನ್ನರ್ ಕಾಲಮ್ ಬರೆದು ಇದಕ್ಕೆ ಇಂಡೆಕ್ಸೇಷನ್ ಕಾಸ್ಟ್ ಮಾಡಿ 1,40,000 ಅಂತ ಇದನ್ನ ಔಟರ್ ಕಾಲಮ್ ಹಾಕಿದೆ. 24,12,500 into 5,32,000, 1,40,000 ತೆಗೆದ್ರೆ 17,40,500 ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಹೌಸ್ 1. ನೋಡಿಲ್ಲ 1997 ಇಂಡೆಕ್ಸ್ ಇಲ್ಲ, ಆದ್ರೂ ನಾವು 100 ತಗೊಂಡಿದ್ದೀವಿ. ಓಕೆ, ಇಂಡೆಕ್ಸೇಷನ್ ಸ್ಟಾರ್ಟ್ ಆಗೋದೇ 2001ರಿಂದ. ಬಟ್ ಇಲ್ಲಿ ಇಂಡೆಕ್ಸೇಷನ್ ಈ 2001 ಕೂಡ ಇಲ್ಲಿ ಕಾಸ್ಟ್ ಆಫ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನು ತಗೊಂಡಿದ್ದೀವಿ. ಓಕೆ, ಹಿಯರ್ ಹೌಸ್ 2. Okay, particulars, rupees, again rupees. Okay, house 2. Sale proceeds. Sale proceeds of house. Here I put outer column, but I would like to enter in the first column. Sale proceeds of house to 43,61,000 less selling expenses. Selling expenses, I mean here given registration fees and legal fees. Registration ORR, legal fees. So amount is on this house 6,000. We have to subtract 43 lakh 55,000 is the net consideration. 43 lakh 55. So this is the net consideration. Okay, next procedure, less cost of acquisition. Cost of acquisition is on, total is on, was on 2,000 in the year 2000. In the year 2000, amount was 2,50,000. I mean, better you, okay, in the year, what was the amount? 2,50,000. ORR, fair market value. Fair market value
in 2001. Fair market value is given in the question 3,50,000. Among these amount, whichever is higher, so 3,50,000 is higher than 2,50,000. So indexed cost is equal to 3,50,000 into 280 divided by 100. So 2001 index is 100. 2001 in the year of 2001, index was 100. 3,50,000 into 280 divided by 100. Use the calculator and find the. You will get the answer. I mean 9,80,000. Okay, next. Let's another point. One more point is there. Cost of improvement. Okay, cost of acquisition ಕೆಳಗಡೆನೇ ಲೆಸ್ ಬರಿಲಾರ್ದನೆ ಕೆಳಗಡೆನೇ ಡೈರೆಕ್ಟ್ ಆಗಿ ಹಾಕಬಹುದು. ಬಟ್ ಬೆಟರ್ ಈ ತರ ಮಾಡ್ತಾ ಬಂದು ಇದರಲ್ಲಿ ದೊಡ್ಡ ಅಮೌಂಟ್ 3,50,000 ಫೇರ್ ಮಾರ್ಕೆಟ್ ವ್ಯಾಲ್ಯೂ 2001 ಇಸ್ವಿದೆ ಜಾಸ್ತಿ ಇದೆ. ಹಂಗಾಗಿ 2001 ಇಂಡೆಕ್ಸ್ 200 ಲಾಸ್ಟ್ ಇಯರ್ ಇಂಡೆಕ್ಸ್ ಬೇಸ್ ಛೇದವಾಗಿ ಬರ್ತದೆ. ಸಾರಿ, ಅಂಶ ಛೇದ. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಯಾವ ಇಯರ್ ಅಲ್ಲಿ ಆಗಿದೆ ಅಂದ್ರೆ 2004 2005 ನಲ್ಲಿ ಆಗಿದೆ. 2004 2005 ಇಯರ್ ನಲ್ಲಿ ಆಗಿದೆ. ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ 79,100. ಇದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಮಾಡಬೇಕು. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಥವಾ ಇಂಡೆಕ್ಸ್ಡ್ ಕಾಸ್ಟ್ is equal to 79,100 into 280 divided by, ಇದರ ಇಂಡೆಕ್ಸ್ ಬಂದು 2004 2005 ಇಂಡೆಕ್ಸ್ ಕೆಳಗಡೆ 113 ಇದೆ. 113 ಮಾಡಿದ್ರೆ ನಿಮಗೆ ಅಮೌಂಟ್ ಬಂದು, ಯೂಸ್ ದ ಕ್ಯಾಲ್ಕುಲೇಟರ್, 1,96,000. 1,96,000 ಇದನ್ನ ಇನ್ನೊಂದು ಕಾಲಮ್ನಲ್ಲಿ ಬರೀಬೇಕು ಅಂದ್ಕೊಂಡು 9,80,000 ಇದು 1,96,000. So balance will be 43,55,000 minus 9,80,000 minus 1,96,000. The balance will be 31,79,000. 31,79,000 is the long term capital gain on house 2. So put outer column 31,79,000. So here outer column already house 1 is there. 17,40,000 plus 31,79,000. Make them total taxable capital gain. ಇವೆರಡನ್ನ ಟೋಟಲ್ ಮಾಡಿದ್ರೆ ಈ ಔಟರ್ ಕಾಲಮ್ ನಲ್ಲಿ ಇದಿದೆ, ಇದು ಫಸ್ಟ್ ಇನ್ನರ್ ಕಾಲಮ್ ಔಟರ್ ಕಾಲಮ್ ಆಗ್ತದೆ. ಎರಡನ್ನ ಕೂಡಿಸಿದ್ರೆ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ಸ್ 31,79,000 plus 17,40,000 is equal to total both amount will be 49 lakh. 19,500. So this is the answer. This is 15 marks question as per VSKUB 2018 question paper. 2018 question paper 15 marks question.